ಕಾಡು ಮಂತ್ರಿ ಈಶ್ವರ್ ಖಂಡ್ರೆಗೆ ಮತ್ತೆ ಸಂಕಷ್ಟ. ಖಂಡ್ರೆ ಹಾಗೂ ಅರಣ್ಯಾಧಿಕಾರಿಗಳ ವಿರುದ್ಧ ಗವರ್ನರ್ ಕ್ರಮ. ವನ್ಯಜೀವಿ ವಲಯದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನ ಕೇಸ್. ಅಧಿಕಾರಶಾಹಿ ಅಶಿಸ್ತಿಗೆ ಕಡಿವಾಣ ಹಾಕುವಲ್ಲಿ ಕಾಡು ಮಂತ್ರಿ ಫೇಲ್. ಕಾಡು ಮಂತ್ರಿ ಈಶ್ವರ್ ಖಂಡ್ರೆಗೆ ಮತ್ತೆ ಸಂಕಷ್ಟ. ಖಂಡ್ರೆ ಹಾಗೂ ಅರಣ್ಯಾಧಿಕಾರಿಗಳ ವಿರುದ್ಧ ಗವರ್ನರ್ ಕ್ರಮ. ವನ್ಯಜೀವಿ ವಲಯದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನದ ಕೇಸ್. ಅಧಿಕಾರಶಾಹಿ ಅಶಿಸ್ತಿಗೆ ಕಡಿವಾಣ ಹಾಕುವಲ್ಲಿ ಕಾಡು ಮಂತ್ರಿ ಫೇಲ್. ಪ್ರಾಜೆಕ್ಟ್ ಟೈಗರ್ ಮತ್ತು ಎನ್ಟಿಸಿಎ ಮಾರ್ಗಸೂಚಿ ಉಲ್ಲಂಘನೆ, ಗಸ್ತು ಶಿಬಿರದ ನಿರ್ವಹಣೆಯಲ್ಲಿ ನಿರಂತರ ವೈಫಲ್ಯ, ಮೇಲ್ವಿಚಾರಣಾ ದೌರ್ಬಲ್ಯ, ಸಿಬ್ಬಂದಿಗೆ ನಿರಂತರ ವೇತನ ಪಾವತಿಯಲ್ಲಿ ತೀವ್ರ ವ್ಯತ್ಯಯ ಆರೋಪ. ಕಾಡು ಮಂತ್ರಿ ಈಶ್ವರ್ ಖಂಡ್ರೆಯನ್ನ ತಕ್ಷಣವೇ ವಜಾ ಮಾಡಿ ಗವರ್ನರ್ ಗೆಹ್ಲೋಟ್ಗೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಅವರ ದೂರು. ಹುಲಿಗಳ ಸಾವಿಗೆ ನ್ಯಾಯ ಕೊಡಿಸಲು ಕೇಂದ್ರ ಎಂಟ್ರಿಯನ್ನ ಕೊಡುತ್ತಾ ಹಾಗಾದ್ರೆ? ವಾಚರ್ಗಳ ಸಂಬಳ ಕೊಡಿಸದೆ ಅವರನ್ನ ಪ್ರತಿಭಟನೆಗೆ ನೂಕಿದಂತಹ ಡಿಸಿಎಫ್ ಹಾಗೂ ಪಿಸಿಸಿಎಫ್ ಇತ್ಯಾದಿಗಳ ವಿರುದ್ಧ ತನಿಖೆ ನಡೆಯುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಈಶ್ವರ್ ಖಂಡ್ರೆಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೊದಲೇ ಈಶ್ವರ್ ಖಂಡ್ರೆಯವರ ಕೂರ್ಚಿ ಅಲ್ಲಾಡ್ತಾ ಇತ್ತು, ಮಿನಿಸ್ಟರ್ ಗಿರಿ ಸ್ವಲ್ಪ ಒಲ್ಲಾಡ್ತಾ ಇತ್ತು. ಈಗ ಮತ್ತೆ ಅವರಿಗೆ ಸಂಕಷ್ಟ ಎದುರಾಗಿದೆ. ಖಂಡ್ರೆ ಹಾಗೂ ಅರಣ್ಯ ಅಧಿಕಾರಿಗಳ ವಿರುದ್ಧ ಗವರ್ನರ್ ಕ್ರಮವನ್ನು ಕೈಗೊಳ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ವನ್ಯಜೀವಿ ವಲಯದಲ್ಲಿ 5 ಹುಲಿಗಳಿಗೆ ವಿಷಪ್ರಾಶನದ ಕೇಸ್ನಿಂದ ಈಗ ಕಾಡು ಮಂತ್ರಿ ಈಶ್ವರ್ ಖಂಡ್ರೆಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಅಧಿಕಾರಶಾಹಿ ಶಿಸ್ತಿಗೆ ಕಡಿವಾಣ ಹಾಕುವಲ್ಲಿ ಕಾಡು ಮಂತ್ರಿ ಫೇಲ್ ಆಗಿರುವಂಥದ್ದು. ಪ್ರಾಜೆಕ್ಟ್ ಟೈಗರ್ ಹಾಗೂ ಎನ್ಟಿಸಿಎ ಒಂದು ಮಾರ್ಗಸೂಚಿ ಉಲ್ಲಂಘನೆ ಮಾಡಿರುವುದು, ಗಸ್ತು ಶಿಬಿರ ನಿರ್ವಹಣೆಯಲ್ಲಿ ನಿರಂತರ ವೈಫಲ್ಯ, ಮೇಲ್ವಿಚಾರಣಾ ದೌರ್ಬಲ್ಯ ಇರುವುದು, ಸಿಬ್ಬಂದಿಗೆ ನಿರಂತರ ವೇತನ ಪಾವತಿಯಲ್ಲಿ ತೀವ್ರ ವ್ಯತ್ಯಯ ಆರೋಪ ಕಂಡುಬಂದಿದೆ. ಕಾಡು ಮಂತ್ರಿ ಈಶ್ವರ್ ಖಂಡ್ರೆಯನ್ನ ತಕ್ಷಣವೇ ವಜಾ ಮಾಡಿ ಅಂತ ಹೇಳಲಾಗ್ತಾ ಇದೆ. ಗವರ್ನರ್ ಗೆಹ್ಲೋಟ್ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ದೂರನ್ನ ನೀಡಿದ್ದಾರೆ. ಹುಲಿಗಳ ಸಾವಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಕೇಂದ್ರ ಸರ್ಕಾರ ಎಂಟ್ರಿ ಕೊಡುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಒಂದಲ್ಲ ಎರಡಲ್ಲ 5 ಹುಲಿಗಳಿಗೆ ವಿಷಪ್ರಾಶನದ ಕೇಸ್ ಇದಾಗಿದೆ. ವಾಚರ್ಗಳ ಸಂಬಳ ಕೊಡಿಸದೆ ಅವರನ್ನ ಪ್ರತಿಭಟನೆಗೆ ನೂಕಿದ್ದಂತಹ ಡಿಸಿಎಫ್ ಮತ್ತು ಪಿಸಿಸಿಎಫ್ ಇತ್ಯಾದಿಗಳ ವಿರುದ್ಧವಾಗೂ ಕೂಡ ನಡೆಯುತ್ತಾ ಕೇಸ್ ಎನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ಅರಣ್ಯ ಸಚಿವರಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಂಪೂರ್ಣ ವಿಫಲರಾಗಿರುವಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರ ವಿರುದ್ಧ ಗೌರವಾನ್ವಿತ ರಾಜ್ಯಪಾಲರಿಗೆ ಒಂದು ಸವಿರವಾಗಿ ಸಚಿವರ ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಸಚಿವರ ಕರ್ತವ್ಯ ಲೋಪದ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯಾದ್ಯಂತ ವನ್ಯಪ್ರಾಣಿಗಳ ಬೇಟೆ ನಿರಂತರವಾಗಿ ನಡೀತಾ ಇದೆ. ಸಚಿವರಾಗಿ ತಮ್ಮ ಕರ್ತವ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಕರ್ತವ್ಯ ಲೋಪವನ್ನು ಮಾಡುವಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಯಾವುದೇ ರೀತಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಾವೇರಿ ವನ್ಯಜೀವಿ ವಿಭಾಗ, ಮಲೆ ಮಹದೇಶ್ವರ ವನ್ಯಜೀವಿ ವಿಭಾಗ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಭದ್ರಾ ರಾಷ್ಟ್ರೀಯ ಉದ್ಯಾನವನ, ಈ ಭಾಗದಲ್ಲಿ ನಿರಂತರವಾಗಿ ವನ್ಯಪ್ರಾಣಿಗಳ ಬೇಟೆ ಆಗ್ತಾ ಇದೆ. ಸನ್ಮಾನ್ಯ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರು
ಇಲಾಖೆ ಮೇಲೆ ಸಂಪೂರ್ಣ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಹಾಗಾಗಿ ಸಂವಿಧಾನಬದ್ಧವಾಗಿ ರಾಜ್ಯಪಾಲರು ಈ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಸಚಿವರನ್ನ ಈ ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸುವುದರ ಜೊತೆಗೆ ಇಡೀ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಸಚಿವರಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.